ಇವತ್ತು ನಾವು ಮಾತಾಡ್ತಿರೋ ವಿಷಯ ಯಾವುದ್ರ ಬಗ್ಗೆ ಅಂದರೆ ಆರೋ ಸ್ಟೋರಿ ಇದೆಯಲ್ಲ ಅದ್ರ ಪಾರ್ಟ್ 2ನ ಮಾತಾಡ್ತಾ ಇದ್ದೀವಿ. ಇಂದಿನ ಪಾರ್ಟಲ್ಲಿ ನೀವು ಕೇಳಿದ್ರಲ್ಲ, ರಾತ್ರಿ 12 ಗಂಟೆ ಆದಮೇಲೆ ಕಾಣೆಯಾಗೋ ಜನರು ಹಾಗೂ ಸ್ಮಶಾನದ ಬಳಿ ನಿಂತು ಹೋಗುವ ಮೊಬೈಲ್ ಸಿಗ್ನಲ್ ಹಾಗೂ ಮಾತನಾಡೋ ಶಕ್ತಿನ ಕಳೆದುಕೊಂಡ ಪೊಲೀಸ್ ಬಗ್ಗೆ ಈ ಕಥೆನ ಮುಂದುವರಿಸೋಣ. ಆದರೆ ನಿಜವಾದ ಭಯ ಏನಿದೆ ಅದು ಈಗ ಶುರುವಾಗುತ್ತೆ. ಯಾಕೆಂದರೆ ಈ ಪಾರ್ಟ್ 2ನಲ್ಲಿ ಆ ಶಾಪ ಯಾಕೆ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ಬಹಿರಂಗ ಮಾಡ್ತಿದ್ದೀವಿ. ಪೊಲೀಸರಿಗೆ ಒಂದು ರಹಸ್ಯವಾದ ಫೈಲ್ ಸಿಗುತ್ತೆ. ಆ ಫೈಲಲ್ಲಿ ಪೊಲೀಸ್ನವರು ಕಂಡಂತಹ ರಹಸ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ರಾಜೇಶ್ ಕಾಣೆಯಾದ 15 ದಿನಗಳ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಹಳೆಯ ಫೈಲ್ ಏನಿದೆ ಅದು ಬಂದು ತಲುಪುತ್ತೆ. ಆ ಫೈಲ್ ಏನಿದೆ ಆ ಫೈಲ್ನ ಮೇಲೆ ಏನಂತ ಬರೆದಿರ್ತಾರೆ ಅಂದರೆ ಡು ನಾಟ್ ಓಪನ್ ಆಫ್ಟರ್ ಮಿಡ್ನೈಟ್ ಅಂತೇಳಿ ಆ ಫೈಲ್ ಮೇಲೆ ಬರೆದಿರ್ತಾರೆ. 1993ರ ಸಾಮೂಹಿಕ ಸಾವು ಏನಿದೆ ಅದರಲ್ಲಿ ನಿಜವಾಗ್ಲೂ ಏನಾಯಿತು, ಆ ಘಟನೆ ಯಾಕೆ ನಡೀತು ಅನ್ನೋದು ಅದರಲ್ಲಿ ಒಂದು ವಿಷಯ ಇರುತ್ತೆ. ಅಧಿಕೃತವಾಗಿ ಅದೇನಿರುತ್ತೆ ಅದನ್ನು ಮಾಸ್ ಸೂಸೈಡ್ ಅಂತ ಹೇಳಲಾಗಿದೆ. ಆದರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿರೋದೇ ಬೇರೆ ಥರ ಆಗಿರುತ್ತೆ. 13 ಜನ ಏನು ಸತ್ತೋಗಿರ್ತಾರಲ್ಲ ಅವರ ಎಲ್ಲ ದೇಹಗಳಲ್ಲಿ ಇದ್ದಿದ್ದು ಒಂದೇ ಥರದ ಗುರುತು. ಏನಂದರೆ ಕುತ್ತಿಗೆಯಲ್ಲಿ ಒಂದು ನೀಲಿ ಥರದ ಒಂದು ಗುರುತಿರುತ್ತೆ, ಹಾಗೂ ಶ್ವಾಸಕೋಶಗಳಲ್ಲೆಲ್ಲ ಫುಲ್ಲು ಮಣ್ಣು ತುಂಬಿಕೊಂಡಿರುತ್ತೆ, ಹಾಗೂ ಅವ್ರ ಕಣ್ಣುಗಳಲ್ಲಿ ಭಯ ಫ್ರೋಝನ್ ತುಂಬಿಕೊಂಡು ಇರುತ್ತೆ ಅಂತೇಳಿ ಪೋಸ್ಟ್ ಮಾರ್ಟಮ್ನಲ್ಲಿ ಡಾಕ್ಟರ್ಗಳು ಮೆನ್ಷನ್ ಮಾಡಿರ್ತಾರೆ. ಆ ಪೋಸ್ಟ್ ಮಾರ್ಟಮ್ನಲ್ಲಿ ಇರುವಂಥ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಸಾಯೋವಾಗ ಯಾರನ್ನೋ ನೋಡಿ ಭಯ ಪಟ್ಕೊಂಡು ಸತ್ತಿದ್ದಾರೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳಲಾಗಿದೆ. ಆ ಹಳ್ಳಿಯಲ್ಲಿದ್ದ ಸ್ಮಶಾನದ ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು ಸಾಮಾನ್ಯ ಸ್ಮಶಾನ ಆಗಿರಲ್ಲ. 1980ರ ಇಂಚೆ ಅಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯ ಬಗ್ಗೆ ಆ ಹಳ್ಳಿಯ ಜನರು ಒಂದೊಂದು ರೀತಿಯ ಒಂದೊಂದು ಮಾತುಗಳನ್ನ ಹೇಳ್ತಿದ್ದಾರೆ. ಅದು ಯಾವುದು ಅಂತ ಕರೆಕ್ಟಾಗಿ ಯಾವುದು ಗೊತ್ತಿಲ್ಲ. ಅದರಲ್ಲಿ ಅದು ಕೇವಲ ಒಂದು ಬಾವಿ ಆಗಿರಲ್ಲ, ಅದು ಒಂದು ಬಾಗಿಲು ರೀತಿಯಲ್ಲಿರುವಂಥ ಒಂದು ಬಾವಿ ಆಗಿರುತ್ತೆ ಅಂತ ಆ ಹಳ್ಳಿಯ ಜನರು ಹೇಳ್ತಾರೆ. ಇನ್ನು 1993ರಲ್ಲಿ ಆ ಹಳ್ಳಿಯಲ್ಲಿದ್ದ 13 ಜನ ಏನಿರ್ತಾರೆ ಅವರು ಮಧ್ಯರಾತ್ರಿ ಹೋಗ್ಬಿಟ್ಟು ಆ ಬಾವಿಯ ಹತ್ರ ಕುತ್ಕೊಂಡು ಏನೋ ಮಂತ್ರಗಳನ್ನ ಮಾಡ್ತಿದ್ರು ಅಂತ ಹೇಳಿ ಆ ಹಳ್ಳಿಯ ಜನರು ಹೇಳ್ತಾರೆ. ಆ ಹಳ್ಳಿಯ ಜನರು ಹೇಳೋ ಪ್ರಕಾರ ರಾತ್ರಿ 12 ಗಂಟೆ ಆ ರೀತಿ ಅಮಾವಾಸ್ಯೆ ಸಮಯದಲ್ಲಿ ಆ ಬಾವಿಯ ಬಳಿ ಹೋಗ್ಬಿಟ್ಟು 13 ಜನ ಏನಿರ್ತಾರೆ ಹಳೆಯ ಮಂತ್ರ ವಿದ್ಯೆಗಳನ್ನ ಅಲ್ಲಿ ಮಾಡ್ತಿದ್ರು ಅಂತೇಳಿ ಆ ಹಳ್ಳಿಯ ಜನರು ಹೇಳ್ತಾರೆ. ಆ ಗ್ರಾಮದಲ್ಲಿ ವಾಸವಾಗಿದ್ದ ಒಬ್ಬ ಹಿರಿಯ ವ್ಯಕ್ತಿ ಏನು ಹೇಳ್ತಾರೆ, ಅವರು ಆ ಬಾವಿಯ ಬಳಿ ಕೂತ್ಕೊಂಡು ಯಾರನ್ನೋ ಕರೀತಾ ಇದ್ರು ಅಂತ ಹೇಳ್ತಾರೆ. ಆದರೆ ಅವರು ದೇವರಲ್ಲ, ಆದರೆ ಅದು ಕರೆದಾಗ ಅವರಿಗೆ ಏನೋ ಒಂದು ಉತ್ತರನ ಕೊಡ್ತಿತ್ತು ಹಾಗೂ ಕೊಡೋ ಥರ ಆಗ್ತಿತ್ತು ಅಂತೇಳಿ ಆ ಹಳ್ಳಿಯ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾರೆ. ಆ ಹಳ್ಳಿಯಲ್ಲಿ ಏನಾಗುತ್ತೆ, ರಾತ್ರಿ 12 ಗಂಟೆ ಸಮಯದಲ್ಲಿ ನಾಯಿಗಳು ಒಂದೇ ರೀತಿಯ ಬೊಗಳದನ್ನು ನಿಲ್ಲಿಸ್ತವೆ, ಹಾಗೂ ಜೋರಾಗಿ ಬೀಸ್ತಿದ್ದಂಥ ಗಾಳಿ ನಿಂತೋಗುತ್ತೆ, ಹಾಗೂ ದೀಪಗಳು ಏನು ಹಚ್ಚಿರ್ತಾರೆ ಆ ದೀಪಗಳೆಲ್ಲ ಹಾರೋಗ್ತವೆ, ಹಾಗೂ ಆ ಬಾವಿಯ ಬಳಿ ಏನೋ ಒಂದು ಶಬ್ದ ಕೇಳಿಬರೋ ರೀತಿ ಆ ಹಳ್ಳಿಯ ಜನರಿಗೆ ಅನುಭವ ಆಗುತ್ತೆ. ಇದನ್ನು ತಿಳಿದಂಥ ಪೊಲೀಸರು ಕೊನೆಯ ಪ್ರಯತ್ನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಅಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು ಒಂದು ಇಬ್ಬರು ಕಾರ್ಮಿಕರನ್ನ ಕರ್ಕೊಂಡೋಗಿ ಮತ್ತು ಆ ಊರಿನ ಕೆಲವ್ರನ್ನ ಸಪೋರ್ಟಿಗೆ ತಗೊಂಡು ಅಲ್ಲಿ ಅಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅಗಿತಾರೆ 5 ಅಡಿ 10 ಅಡಿ 12 ಅಡಿ ಅಗಿತಾರೆ. ಕೊನೆಗೆ 18 ಅಡಿಗೆ ಒಂದು ಹಳೆಯ ಗೋಡೆ ಅವರಿಗೆ ಸಿಗುತ್ತೆ. ಆ ಹಳೆ ಗೋಡೆ ಏನು ಸಿಗುತ್ತೆ ಅದನ್ನು ನೋಡಿದ ಪೊಲೀಸ್ನವ್ರಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಯಾಕೆ ಅಂದರೆ ಆ ಗೋಡೆ ಮೇಲೆ ಏನು ಬರೆದಿರ್ತಾರೆ, ಇವರು ನಮ್ಮವರು ಅಂತೇಳಿ ಆ ಗೋಡೆ ಮೇಲೆ ಬರೆದಿರ್ತಾರೆ. ಆ ಗೋಡೆ ಏನಿರುತ್ತೆ ಆ ಗೋಡೆನ ಪೊಲೀಸ್ನವರು ಹೊಡೆದಾಗ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಟ್ಟೆಗಳು, ಕರಗಿದ ಮೊಬೈಲ್ಗಳು ಮತ್ತು ಮಾನವನ ಅಸ್ಥಿಗಳು ಸಿಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಎಲುಬುಗಳು ಏನಿದ್ದಾವೆ ಅವರು 13 ಜನ ಏನು ಸತ್ತೋಗಿದ್ದಾರಲ್ಲ ಅವರು ಎಲುಬುಗಳು ಮಾತ್ರ ಇದ್ದಾವೆ ಅಂತ ಪೊಲೀಸ್ನವ್ರು ಅಂದ್ಕೊಂಡಿರ್ತಾರೆ. ಆದರೆ ಅದನ್ನು ಲೆಕ್ಕ ಹಾಕ್ದಾಗ 13 ಅಲ್ಲ, ಅಲ್ಲಿ 30ಕ್ಕಿಂತ ಹೆಚ್ಚು ಮಾನವನ ಅಸ್ಥಿ ಪಂಜರ ಏನಿರುತ್ತೆ ಅದು ಪೊಲೀಸ್ನವ್ರಿಗೆ ಸಿಗುತ್ತೆ. ಒಳಗಡೆ ಹೋದಂಥ ಒಬ್ಬ ಕಾರ್ಮಿಕ ಹೋಗ್ತಾನೆ ಏನಂತ,
ಇಲ್ಲಿ ಯಾರೋ ನಿಂತಿದ್ದಾರೆ ಅಂತೇಳಿ ಕಾರ್ಮಿಕಕ್ಕೆ ಹೋದಾಗ ಲೈಟ್ ಹಾಕ್ತಾರೆ. ಆಗ ನೋಡಿದಾಗ ರಾಜೇಶ್ ಅಲ್ಲಿ ನಿಂತಿರ್ತಾನೆ. ಅದೇ ಬಟ್ಟೆ, ಅದೇ ಮುಖ, ಆದರೆ ಅವನ ಕಣ್ಣುಗಳೇನಿರ್ತವೆ ಖಾಲಿಯಾಗಿರ್ತವೆ. ಆಗ ಅವರನ್ನು ನೋಡಿ ರಾಜೇಶ್ ಏನಂತ ಹೇಳ್ತಾನೆ, ಇವತ್ತು ರಾತ್ರಿ 12 ಗಂಟೆ ಆಗಿದೆ ಅಂತೇಳಿ ಅವ್ರಿಗೆ ಹೇಳ್ತಾನೆ. ಇಷ್ಟನ್ನೆಲ್ಲ ನೋಡಿದಾಗ ತಿಳಿಯೋದು ಏನಂದರೆ, ರಾತ್ರಿ 12 ಗಂಟೆ ಮೇಲೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅವರ ಹೆಸರನ್ನು ಆ ಬಾವಿಯ ಒಳಗಿಂದ ಕರೀತಾರೆ. ಕಾರಣ ಇಷ್ಟೇ, ಅವರ ಜಾಗನ ಅವರು ತುಂಬೋಕ್ಕೋಸ್ಕರ ಯಾರ ಹೆಸರನ್ನು ಕರೀತಾರೆ ಆ ಕರೆದವರು ಅವರಿಗೆ ಉತ್ತರಿಸಿದವರು ಅವರ ಜಾಗನ ತುಂಬ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.